ಹಾಯ್ ಹಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಟು ದ ಚಾನಲ್ ವೀಲ್ ಆಫ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡ್ ರೀಡಿಂಗ್. ಈ ವಿಡಿಯೋದಲ್ಲಿ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಈ ವಿಡಿಯೋದಲ್ಲಿ ನಾನು ವಾರದ ಪ್ರಿಡಿಕ್ಷನ್ನ ಹೇಳ್ತಾ ಇದ್ದೀನಿ. ಎಲ್ಲ ಮೆಸೇಜ್ಗಳು ಎಲ್ಲರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ಕೆಲವರಿಗೆ ಮ್ಯಾಚ್ ಆದರೆ ಇನ್ನು ಕೆಲವರಿಗೆ ಮ್ಯಾಚ್ ಆಗದೇ ಇರ್ಬೋದು. ಬಿಕಾಸ್ ಇಲ್ಲಿ ಎಷ್ಟೊಂದು ಎನರ್ಜೀಸ್ ಇರುತ್ತೆ, ಅದರಲ್ಲಿ ನಾವು ಕೆಲವೊಂದು ಮಾತ್ರ ಪಿಕ್ ಮಾಡಿರ್ತೀವಿ. ಸೊ ಯಾವುದಾದ್ರೂ ಕೆಲವು ಎನರ್ಜೀಸ್ ತಮಗೆ ಮ್ಯಾಚ್ ಆಗ್ಬೋದು, ಇನ್ನು ಕೆಲವು ಆಗದೇ ಇರ್ಬೋದು. ಸೊ ಯಾವುದನ್ನು ಯಾವ ಥರ ಬರುತ್ತೋ ಅದನ್ನು ಅದೇ ಥರ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರ್ತದೆ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಅಂದರೆ ಯಾವುದು ಯಾವ ಸಮಯದಲ್ಲಿ ತಾವು ನೋಡ್ತೀರೋ ಆ ಸಮಯದಲ್ಲಿ ತಮಗಿದು ಅಪ್ಲೈ ಆಗುತ್ತೆ. ಯಾವುದು ತಮ್ಮ ಎನರ್ಜೀಸಿಗೆ ತಮಗೆ ಮ್ಯಾಚ್ ಆಗುತ್ತೋ ಅದನ್ನು ತಾವು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಉಳಿದದನ್ನು ಬೇರೆಯವರಿಗೆ ಬಿಡಿ. ಜೊತೆಗೆ ನಾನು ಪ್ರತಿ ರಾಶಿಗೂ ಒಂದು ಯೂನಿವರ್ಸ್ ಅಥವಾ ಏಂಜಲ್ಸ್ ಗೈಡೆನ್ಸ್ ಏನಿದೆ ಅಂತ ಒಂದು ಗೈಡೆನ್ಸ್ ಕೂಡ ಹೇಳ್ತಾ ಇದ್ದೀನಿ. ಸೊ ಈಗ ನೋಡೋಣ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ. ಮೊದಲನೇ ರಾಶಿ ಮೇಷರಾಶಿ. ಸೊ ಫಸ್ಟ್ ರಾಶಿ ಮೇಷರಾಶಿಯವರು ಬಂದು ಹಾರ್ಡ್ ವರ್ಕ್ ಮಾಡ್ತೀರಾ ಅಥವಾ ಹಾರ್ಡ್ ವರ್ಕ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಫೋಕಸ್ ಜಾಸ್ತಿ ಇರಲಿ. ಆಮೇಲೆ ತಾವೇನೇನು ಕೆಲಸ ಮಾಡಿದ್ದೀರಾ, ಏನೇನು ವರ್ಕ್ ಮಾಡಿದ್ದೀರಾ, ನೀವು ಸಾಧಿಸ್ಬೇಕು ಅಂದ್ಕೊಂಡಿರೋದ್ರ ಮೇಲೆ ಅದನ್ನು ನೀಟಾಗಿ ಒಂದು ಕಡೆ ಅಲೈನ್ ಮಾಡ್ಕೊಳ್ಳಿ. ಆವಾಗ ಒಂದು ಐಡಿಯಾ ಸಿಗುತ್ತೆ ತಮಗೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದು ತಮಗೆ ದೇವರು ಯೂನಿವರ್ಸ್ ಏನೋ ಒಂದು ನಿಮಗೆ ಆಲ್ರೆಡಿ ಒಂದು ಆಫರ್ ಕೊಟ್ಟಿದ್ದಾರೆ, ಬಟ್ ನೀವು ಬೇರೆ ಯಾವುದ್ರ ಕಡೆಗೋ ಯೋಚನೆ ಮಾಡ್ತಿದ್ದೀರಾ. ಸೊ ಇರೋದನ್ನು ನೀವು ವರ್ಕ್ ಮಾಡಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದು ಈ ಬಾರಿ ನಿಮಗೆ ಟೀಮ್ ವರ್ಕ್ ಅವಶ್ಯಕತೆ ಇದೆ, ಸ್ವಲ್ಪ ಕೇಳಿಬಿಟ್ಟು ಡಿಸ್ಕಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಥವಾ ನೀವು ಯಾರ ಜೊತೆಗೋ ಈ ಬಾರಿ ನೀವು ಕಮ್ಯುನಿಕೇಟ್ ಮಾಡಲಿದ್ದೀರಾ ಅಂತ, ತಮ್ಮ ಕೆಲಸಕ್ಕೆ ಅನುಕೂಲವಾಗೋ ಥರ ಯಾರ ಜೊತೆಗಾದರೂ ಕಮ್ಯುನಿಕೇಟ್ ಮಾಡೋರಿದ್ದೀರಾ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏಂಜಲಿಕ್ ಗೈಡೆನ್ಸ್ ಏನಿದೆ ಚೆಕ್ ಮಾಡೋಣ. ವಿಸ್ಡಮ್ ಅಂತ ಇದೆ. ಐ ಆಮ್ ವೈಸ್ ಆ್ಯಂಡ್ ಮೇಕ್ ಚಾಯ್ಸಸ್ ದಟ್ ಸರ್ವ್ಸ್ ಮೈ ಹೈಯೆಸ್ಟ್ ಗುಡ್ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮಗೆ ಆಲ್ರೆಡಿ ಎಲ್ಲ ಗೊತ್ತಿರುತ್ತೆ, ನಿಮಗೆ ಬುದ್ಧಿವಂತರು. ಜೊತೆಗೆ ನೀವು ಏನು ಚಾಯ್ಸ್ ಮಾಡ್ತೀರಾ, ನಿಮ್ದು ಏನು ಗೋಲ್ಸ್ ಇದಾವಲ್ಲ ಅದ್ರ ಮೇಲೆ ಏನು ಚಾಯ್ಸ್ ಮಾಡ್ತೀರಾ ಅಂತ ಅದು ನಿಮಗೆ ಒಳ್ಳೆಯದಾಗೋದಕ್ಕೆ, ಹೈಯೆಸ್ಟ್ ಗುಡ್ ಆಗೋದಕ್ಕೆ ಆ ಚಾಯ್ಸಸ್ ನೀವು ಬುದ್ಧಿವಂತಿಕೆಯಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದೆ. ಅದನ್ನು ಏನು ನೀವು ಚಾಯ್ಸ್ ಸೆಲೆಕ್ಟ್ ಮಾಡ್ಕೊತೀರಲ್ವ ಅದು ನಿಮಗೆ ಹೈಯೆಸ್ಟಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ರಾಶಿ ವೃಷಭ ರಾಶಿ. ತಮಗೆ ಯಾವ ಕಡೆಯಿಂದನಾದರೂ ಒಂದು ಚಿಕ್ಕದಾಗಿ ಆಫರ್ ಬರಲಿದೆ. ಆ ಆಫರ್ ನಿಮ್ಮ ಪ್ರೋಗ್ರೆಸ್ಸಿಗೆ, ನಿಮ್ಮ ಫ್ಯೂಚರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಆ ಆಫರ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಿ, ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ಮಿಡ್ಲಲ್ಲೆಲ್ಲೋ ನಿಮಗೆ ಒಂದು ಸ್ವಲ್ಪ ನಿಮ್ಮನ್ನು ನೀವು ಕಟ್ಟಾಗ್ದಂಗೆ ಆಗಿರ್ಬೋದು, ಅಥವಾ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ತಮ್ಮ ಪ್ರೋಗ್ರೆಸ್ಸಿಗೆ ಸ್ವಲ್ಪ ಆಬ್ಸ್ಟ್ಯಾಕಲ್ಸ್ ಥರ ಅನಿಸ್ಬೋದು. ಆ ಥರ ಒಂದು ಸಿಚುವೇಶನ್ ಎದುರಾಗ್ಬೋದು, ಆ ಸಾಧ್ಯತೆಗಳಿದ್ದಾವೆ. ಬಟ್ ನೀವು ಅದರಿಂದ ಓವರ್ಕಮ್ ಆಗ್ತೀರಾ. ದೇವ್ರ ದಯೆಯಿಂದ ನೀವು ಅದನ್ನು ದಾಟ್ಕೊಂಡು ಬರ್ತೀರಾ. ನೆಕ್ಸ್ಟ್ ಅದ್ರ ಮೇಲೆ ಹಿಡಿತ ಕೂಡ ಸಾಧಿಸ್ತೀರಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿಮ್ಮ ಪ್ರೋಗ್ರೆಸ್ಸಿಗೆ ಏನು ಬೇಕೋ ಆ ಕಡೆಗೆ ನೀವು ವರ್ಕ್ ಮಾಡ್ಕೊತೀರಾ ಅಂತ ಹೇಳ್ತಿದ್ದಾರೆ. ವೃಷಭ ರಾಶಿಗೆ ಏಂಜಲಿಕ್ ಮೆಸೇಜ್ ಏನಂತ ಇದೆ, ಅನ್ಕಂಡೀಷ್ನಲ್ ಲವ್ ಅಂತ ಇದೆ. ಐ ಗಿವ್ ಆ್ಯಂಡ್ ರಿಸೀವ್ ಅನ್ಕಂಡೀಷ್ನಲ್ ಲವ್ ಫ್ರೀಲಿ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಎಲ್ಲದನ್ನು ಮುಕ್ತವಾಗಿ ಪ್ರೀತಿಸಿ, ಮತ್ತು ನೀವು ಕೂಡ ಒಂದು ಮುಕ್ತವಾದ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲದೆ ಇರ್ತಕ್ಕಂಥ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ನೀವು ಎಬಿಲಿಟಿ ಇದ್ದೀರಾ. ನಿಮಗೂ ಅದು ಸಿಗಲಿ, ಮತ್ತು ನೀವು ಬೇರೆಯವರಿಗೆ ಆ ಮುಕ್ತವಾದ ಅನ್ಕಂಡೀಷನಲ್ ಲವನ್ನು ಕೊಡುವಷ್ಟು ಸಾಮರ್ಥ್ಯ ಬೆಳೆಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ರಾಶಿ ಮಿಥುನ ರಾಶಿಯವರು ತುಂಬಾ ಹಾರ್ಡ್ ವರ್ಕ್ನವರಾಗಿದ್ದು ಹಾರ್ಡ್ ವರ್ಕ್ ಮಾಡ್ತಿದ್ದೀರ ಕೂಡ. ಸೊ ಇದು ಎಫೆಕ್ಟಿವ್ ಆಗಿ ನಿಮಗೆ ಗುಡ್ ರಿಸಲ್ಟ್ಸ್ಗಳಿದೆ. ಸೊ ನೀವೇ ಖುದ್ದಾಗಿ ಹಾರ್ಡ್ ವರ್ಕ್ ಮಾಡಿರೋದ್ರಿಂದ ನೀವು ಎದ್ರ ಬಗ್ಗೆ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಆರಾಮಾಗಿ ನಿರ್ಭಯವಾಗಿ ಮುನ್ನಡೆಯಿರಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿಮಗೆ ಏನಾದರೂ ಗೊತ್ತಿಲ್ಲದೆ ಇದ್ದರೆ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿರೋರ ಹತ್ರನೂ ವಿಚಾರ ಮಾಡಿ, ಅದ್ರ ಬಗ್ಗೆ ಹೇಳಿಸ್ಕೊಂಡು ನಿಮ್ಮ ಹಾರ್ಡ್ ವರ್ಕ್ ಜೊತೆಗೆ ನಾಲೆಜ್ನ ತಗೊಂಡ್ಬಿಟ್ಟು ನೀವು ವರ್ಕ್ ಮಾಡಿ ಸಕ್ಸಸ್ ಆಗ್ತೀರಾ. ಸೊ ಯೂನಿವರ್ಸ್ ನಿಮ್ಮ ಜೊತೆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಮಿಥುನ ರಾಶಿಗೆ ಏಂಜಲಿಕ್ ಗೈಡೆನ್ಸ್ ಏನಿದೆ, ಟ್ರಾನ್ಸ್ಫಾರ್ಮೇಷನಲ್ ಹೀಲಿಂಗ್ ಅಂತ ಇದೆ. ಐ ಆಮ್ ಹೀಲಿಂಗ್ ಆನ್ ಆಲ್ ಲೆವೆಲ್ಸ್ ಆ್ಯಂಡ್ ಟ್ರಾನ್ಸ್ಫಾರ್ಮಿಂಗ್ ಇಂಟು ಮೈ ಬೆಸ್ಟ್ ಸೆಲ್ಫ್ ಅಂತ ಇದೆ. ನಿಮಗೇನಾದರೂ ಹಾರ್ಟ್ ಆಗಿದ್ದಿದ್ರೆ, ಯಾರಾದರೂ ನಿಮಗೆ ಮೋಸ ಮಾಡಿದರೆ, ಅಥವಾ ನೀವು ಯಾವುದಕ್ಕನ್ನೋ ವಿಷಯವಾಗಿ ಸೋತು ಬೇಜಾರಾಗಿಬಿಟ್ಟಿದ್ರೆ ಅದರಿಂದ ಹೊರಗೆ ಬನ್ನಿ. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ, ಮೆಡಿಟೇಷನ್ ಆ ಥರ ಎಲ್ಲ ಮಾಡ್ಕೊಳ್ಳಿ, ಅಥವಾ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಳ್ಳಿ. ಅದರಿಂದ ಟ್ರಾನ್ಸ್ಫಾರ್ಮ್ ಆಗಿ ನಿಮ್ಮನ್ನು ನೀವು ಇದರಿಂದ ನಿಮ್ಮನ್ನು ನೀವೇ ಬೆಸ್ಟ್ ವರ್ಷನ್ ನಿಮ್ಮನ್ನು ನೀವು ನೋಡ್ಕೊಳ್ಳಿದ್ದೀರಾ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ರಾಶಿ ಕಟಕ ರಾಶಿ.
ನೆಕ್ಸ್ಟ್ ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ವಾರ ಚೆನ್ನಾಗಿರಲಿದೆ. ನೀವು ಪೂರ್ತಿಯಾಗಿ ಏನನ್ನು ಸಾಧಿಸಬೇಕು, ನಿಮ್ಮನ್ನು ನೀವೇ ಕಂಪ್ಲೀಷನ್ ಫೀಲ್ ಮಾಡ್ತೀರಾ. ಎಲ್ಲ ರೀತಿಯಿಂದಲೂ ಶುಭ ಅನಿಸುತ್ತೆ ನಿಮಗೆ. ಸೊ ನೆಕ್ಸ್ಟ್ ತಮಗೇನೇ ಯಾವುದೇ ರೀತಿಯಿಂದ ಯಾರಾದರೂ ತೊಂದರೆ ಕೊಡೋರಿದ್ದರೆ ಅವರಿಂದ ನಿಮಗೆ ಪ್ರೊಟೆಕ್ಷನ್ ಇರುತ್ತೆ ಈ ಬಾರಿ ಅಂತ ಹೇಳ್ತಾರೆ. ಸೊ ಏನೇ ಆಗಲಿ ನಿಮಗೆ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ತಮ್ಗೆ ಸಡನ್ನಾಗಿ ಎಲ್ಲೋ ಹೊರಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳಿರ್ಬೋದು. ಹೊರಗಡೆ ಹೋಗ್ತಕ್ಕಂಥ ಅವಕಾಶಗಳು ಒದಗಿ ಬರುತ್ತೆ ಸಡನ್ನಾಗಿ ಅಂತ ಹೇಳ್ತಿದ್ದಾರೆ. ನೀವು ಹೋಗಿ ಬನ್ನಿ, ಅದಕ್ಕೆ ಕೂಡ ಶುಭ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಥವಾ ನಿಮಗೆ ಫ್ರೀ ಮೈಂಡ್ ಆಗಬೇಕಂದ್ರೆ ನೀವೆಲ್ಲಾದ್ರೂ ಸ್ವಲ್ಪ ಹೊರಗಡೆ ಹೋಗಿ ಬನ್ನಿ, ನಿಮ್ಮದು ಎನ್ವಿರಾನ್ಮೆಂಟ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇನ್ನು ಕೆಲವು ವಿಷಯಗಳು ರಿಸಲ್ಟಿಗಾಗಿ ಅಥವಾ ಇನ್ಯಾವುದೋ ವಿಚಾರಕ್ಕಾಗಿ ತಾವು ವೇಟ್ ಮಾಡ್ತಿದ್ರೆ ಸ್ವಲ್ಪ ಇನ್ನೂ ವೇಟಿಂಗ್ ಪೀರಿಯಡಲ್ಲೇ ಇರುತ್ತೆ. ಅದು ಏನೋ ವರ್ಕ್ ಆಗ್ತಿದೆ ಬ್ಯಾಕ್ಗ್ರೌಂಡಲ್ಲಿ, ನಿಮಗೆ ಅದು ಗೊತ್ತಾಗ್ತಿಲ್ಲ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕಟಕ ರಾಶಿಗೆ ಏಂಜಲಿಕ್ ಮೆಸೇಜ್ ಏನಿದೆ ನೋಡೋಣ. ಗೈಡೆನ್ಸ್ ಬಂದು ಆಪ್ಟಿಮಿಸಮ್ ಅಂತ ಇದೆ. ಐ ಆಮ್ ಆಪ್ಟಿಮಿಸ್ಟಿಕ್ ಆ್ಯಂಡ್ ಸಿ ದ ಗುಡ್ ಇನ್ ಆಲ್ ಸಿಚುವೇಶನ್ಸ್ ಅಂತ ಇದೆ. ಎಲ್ಲರ ಲೈಫಲ್ಲೂ ಎಲ್ಲದು ಒಳ್ಳೆಯದು ಕೆಟ್ಟದ್ದು ಎಲ್ಲದೂ ನಡೀತಿರುತ್ತೆ. ಬಟ್ ಕೆಟ್ಟದಾದಾಗ ಅಪ್ಸೆಟ್ ಆಗೋದು, ಒಳ್ಳೆಯದಾದಾಗ ಖುಷಿ ಆಗೋದು ಯೂಶ್ವಲಿ ನಾವೆಲ್ಲರೂ ಹಾಗೆ ಮಾಡ್ತೀವಲ್ವ. ಬಟ್ ಎಲ್ಲದರಲ್ಲೂ ಆಶಾಕಿರಣವನ್ನು ಹುಡುಕಿ, ಎಲ್ಲದರಲ್ಲೂ ಒಳ್ಳೆಯದನ್ನು ಹುಡುಕಿ ಎಲ್ಲ ಸಿಚುವೇಷನಲ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ಸಿಂಹರಾಶಿ. ಸಿಂಹರಾಶಿ, ನೀವು ಯಾವಾಗಲೂ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊತಾನೆ ಬಂದಿರ್ತೀರ. ಎಲ್ಲಾದ್ರೂ ಒಬ್ರಿಗೆ ಯಾರಿಗೋ ಹೆಚ್ಚು, ಒಬ್ರಿಗೆ ಯಾರಿಗೂ ಕಡಿಮೆ ಆ ಥರ ಎಲ್ಲ. ಎಲ್ಲರಿಗೂ ನ್ಯಾಯಯುತವಾಗಿಯೇ ಇರಬೇಕು ಅಂತ ನೀವೆಲ್ಲರ ಹತ್ರ ಸಮವಾಗಿಯೇ ಅಂದರೆ ಈಕ್ವಲ್ ಆಗಿಯೇ ಎಲ್ಲರೂ ಟ್ರೀಟ್ ಮಾಡಿರ್ತೀರ. ಸೊ ಅದ್ರ ಫಲ ನಿಮಗೆ ಮುಂದೆ ಬರುತ್ತೆ. ಸ್ವಲ್ಪ ಪೇಷನ್ಸಿಂದ ಇರಿ. ತಾವು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾಯಿದ್ದು ಬ್ಯಾಲೆನ್ಸ್ ಈಗ ನೀಡ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದೇ ಥರ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ನಿಮ್ಮದು ಮುಂದೆ ಲೈಫಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೀವು ಒಬ್ಬರು ಸ್ಪಿರಿಚುವಲ್ ಪರ್ಸನ್ ಆಗಿದ್ದು ನೀವು ಮನಸ್ಸಿಂದನೇ ಎಲ್ಲದನ್ನು ಜಡ್ಜ್ ಮಾಡ್ತಕ್ಕಂಥವ್ರಾಗಿರ್ತೀರ. ಬಟ್ ನಿಮಗೆ ತುಂಬಾ ನಾಲೆಡ್ಜ್ ಇರುತ್ತೆ, ಆ ನಾಲೆಡ್ಜ್ನ ಉಪಯೋಗಿಸಿ ಅಂತ ಹೇಳ್ತಿದ್ದಾರೆ. ನೀವು ಮಾಡಿರ್ತಕ್ಕಂಥ ಒಳ್ಳೆಯ ಕರ್ಮದ ಫಲವನ್ನು ಶೀಘ್ರವಾಗಿ ನೀವು ಅದನ್ನು ಅನುಭವಿಸ್ತಕ್ಕಂಥ ಸಮಯ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಬಂದು ಸಿಂಹರಾಶಿಗೆ ಏನು ಕೊಡ್ತಾಯಿದ್ದಾರೆ ಏಂಜಲಿಕ್ ಗೈಡೆನ್ಸು. ಅಥೆಂಟಿಕ್ ಕನೆಕ್ಷನ್ಸ್ ಅಂತ ಇದೆ. ಐ ಅಟ್ರ್ಯಾಕ್ಟ್ ಅಥೆಂಟಿಕ್ ಕನೆಕ್ಷನ್ಸ್ ಆ್ಯಂಡ್ ರಿಲೇಷನ್ಶಿಪ್ಸ್ ಅಂತ ಇದೆ. ಸೊ ಅಂದರೆ ನೀವು ನಿಮ್ಮದು ಯಾವುದೇ ರೀತಿಯಾಗಲಿ ರಿಲೇಷನ್ಶಿಪ್ ಆಗಲಿ, ಫ್ರೆಂಡ್ಸ್ ಆಗಲಿ, ಯಾವುದೇ ರೀತಿಯ ರಿಲೇಷನ್ಶಿಪ್ಸ್ ಇರ್ಬೋದು, ಹೊರಗಡೆ ಏನಾದರೂ ಆದರೆ ಒಳ್ಳೆ ರೀತಿಯ ಪ್ರಾಮಾಣಿಕವಾದ ಬಾಂಧವ್ಯದಿಂದ ಇರ್ತಕ್ಕಂಥದ್ದು, ಒಳ್ಳೆಯ ಅಂದರೆ ರಿಯಲ್ ಲವ್, ಕೇರ್ ಆ ಥರ ಇರುತ್ತಲ್ವ, ಆ ಥರ ಬಾಂಡೇಜ್ ಇರತಕ್ಕಂಥವ್ರನ್ನ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ, ತಮಗೆ ಸ್ವಲ್ಪ ಹುಷಾರು ತಪ್ಪೋ ಥರ ಚಾನ್ಸಸ್ ಇದ್ದಾವೆ, ಅಥವಾ ಬ್ಯಾಕ್ ಪೇನ್ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ, ಅಥವಾ ತಮಗೇನಾದ್ರೂ ದೋಖ ಮಾಡಿದರೆ ಆ ಎಲ್ಲ ಪರಿಸ್ಥಿತಿಯಿಂದ ನೀವು ಹೊರಗೆ ಬರ್ತೀರಾ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಡಿವೈನ್ ಬ್ಲೆಸ್ಸಿಂಗ್ಸ್ ಕೂಡ ತಮ್ಮ ಜೊತೆಗಿದೆ. ತಮ್ಮನ್ನು ಮುಂದೆ ಮೇಲಕ್ಕೆತ್ತುತ್ತಾರೆ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ತಮ್ಮ ಜೊತೆ ದೇವರಿರೋದ್ರಿಂದ ತಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ದೇವರು ಸಹಾಯ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಮುಂದೆ ತಮಗೆ ಆಫರ್ ಬರಲಿದೆ. ಎಸ್ಪೆಷಲಿ ಇನ್ ರಿಲೇಷನ್ಶಿಪ್ಪಲ್ಲಿ ಯಾವುದಾದ್ರೂ ಎಮೋಷ್ನಲ್ ರಿಲೇಟಬಲ್ ಆಗಿ ಯಾವುದಾದ್ರೂ ಒಂದು ಆಫರ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಥವಾ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ತುಂಬಾ ಸಕ್ಸಸ್ಫುಲ್ ಆಗ್ತೀರ. ಫೈನಾನ್ಷಿಯಲ್ ಕೂಡ ಇಂಪ್ರೂವ್ಮೆಂಟ್ಸ್ ಬರುತ್ತೆ ತಮಗೆ ಅಂತ ಹೇಳ್ತಿದ್ದಾರೆ. ಸೊ ಕನ್ಯಾ ರಾಶಿಗೆ ಏನಿದೆ ಏಂಜಲಿಕ್ ಮೆಸೇಜ್ ನೋಡೋಣ. ಅನ್ಕಂಡೀಷ್ನಲ್ ಲವ್ ಅಂತ ಇದೆ. ಐ ಗಿವ್ ಆ್ಯಂಡ್ ರಿಸೀವ್ ಅನ್ಕಂಡೀಷ್ನಲ್ ಲವ್ ಫ್ರೀಲಿ ಅಂತ ಇದೆ. ಅಂದರೆ ಮುಕ್ತವಾಗಿ ಯಾವುದೇ ಕಂಡೀಷನ್ಸ್ ಇಲ್ಲದೇ ಅನ್ಕಂಡೀಷ್ನಲ್ ಆಗಿ ಲವನ್ನು ಕೊಡೋದು ಮತ್ತು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ತಮಗೂ ಕೂಡ ಅನ್ಕಂಡೀಷ್ನಲ್ ಲವ್ನ ಅವಶ್ಯಕತೆ ಇದೆ. ತಾವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಮತ್ತು ತಾವು ಕೂಡ ಅದೇ ರೀತಿಯ ಅನ್ಕಂಡೀಷ್ನಲ್ ಲವನ್ನು ಎಲ್ಲರಿಗೂ ಫ್ರೀಯಾಗಿ ಕೊಡಿ, ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ತುಲಾರಾಶಿ. ತುಲಾರಾಶಿ, ತಾವು ತುಂಬಾ ಹಾರ್ಡ್ ವರ್ಕ್ ಮಾಡಿ ಬೇರೆಯವ್ರಿಗೂ ಕೂಡ ಹೆಲ್ಪ್ ಮಾಡ್ತಕ್ಕಂಥ ಸಂದರ್ಭ ಒದಗಿ ಬರುತ್ತೆ. ತಾವು ಅಥವಾ ತಮಗೆ ಬೇರೆಯವ್ರ ಕಡೆಯಿಂದ ಆಗಲಿ ಏನಾದರೂ ಜಾಬ್ ಆಫರ್ ಆಗಲಿ, ಫೈನಾನ್ಷಿಯಲಿ ಹೆಲ್ಪ್ ಆಗ್ತಕ್ಕಂಥ ಯಾವುದೇ ರೀತಿಯ ಚಿಕ್ಕ ಪುಟ್ಟ ಆಫರ್ಗಳಾದರೂ ಬರ್ಬೋದು. ಅಥವಾ ತಾವು ಯಾವುದೇ ರೀತಿಯ ಚಿಕ್ಕ ಪುಟ್ಟ ಕೆಲಸಗಳನ್ನಾದರೂ ಮಾಡಿಕೊಂಡು ತಮ್ಮ ಫೈನಾನ್ಷಿಯಲಿನ ನೀವು ಸಮದೂಗಿಸ್ಕೊಳ್ತಕ್ಕಂಥ ಪರಿಸ್ಥಿತಿನಾದರೂ ಬರ್ಬೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ತಾವು ಎಷ್ಟು ರಿಚ್ಚಾಗಿ ಬೆಳಿತೀರ ಅಂದರೆ ಇನ್ನೊಬ್ರಿಗೆ ಕೊಡುವಷ್ಟು ರಿಚ್ಚಾಗಿ ಬೆಳಿತೀರಾ ಅಂತ ಹೇಳ್ತಿದ್ದಾರೆ.
ಸೊ ಅದಕ್ಕೆ ನೀವು ಏನು ಮಾಡಬೇಕು, ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ನೆಸೆಸಿಟಿ ಇದೆ ಅಂತ ಹೇಳ್ತಿದ್ದಾರೆ. ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ಮತ್ತು ಪ್ರಾಮಾಣಿಕವಾಗಿ ಫೋಕಸ್ ಮಾಡಿಬಿಟ್ಟು ವರ್ಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ತುಲಾ ರಾಶಿಗೆ ಏನು ಬಂದಿದೆ ಏಂಜಲಿಕ್ ಗೈಡೆನ್ಸ್ ನೋಡೋಣ. ಸ್ಪಿರಿಚುವಲ್ ಅವೇಕ್ನಿಂಗ್ ಅಂತ ಇದೆ. ಐ ಆಮ್ ಅವೇಕ್ನಿಂಗ್ ಸ್ಪಿರಿಚುವಲಿ ಆ್ಯಂಡ್ ಕನೆಕ್ಟಿಂಗ್ ವಿತ್ ಮೈ ಹೈಯರ್ ಸೆಲ್ಫ್ ಅಂತ ಇದೆ. ಎಲ್ಲರೂ ಇದು ಬರೀ ಇದೇ ರಾಶಿಗಂತಲ್ಲ, ಎಲ್ಲ ರಾಶಿಗೂ ಸ್ಪಿರಿಚುವಲ್ ಆಗಿ ಅವೇಕ್ನಿಂಗ್ ಆಗೋದು ಭಾಳ ಮುಖ್ಯ. ಮೆಡಿಟೇಷನ್ ಮಾಡಿ, ದೇವ್ರ ನಾಮ ಜಪ ಎಲ್ಲ ಮಾಡಿ, ಮೆಡಿಟೇಷನ್ ಮಾಡೋದ್ರಿಂದ ತಮಗೆ ತಾವು ರೀಕನೆಕ್ಟ್ ಆಗ್ತೀರಾ, ಅದರಿಂದ ನಿಮ್ಮದೇ ಉದ್ಧಾರ ಆಗುತ್ತೆ. ಸೊ ಮೆಡಿಟೇಷನಿಗೆ ಹೆಚ್ಚು ಮಹತ್ವ ಕೊಡಿ, ಸ್ಪಿರಿಚುವಲ್ ಆಗಿ ಅವೇಕ್ನಿಂಗ್ ಆಗಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ತಮ್ಮ ಲೈಫ್ ಟ್ರಾನ್ಸ್ಫಾರ್ಮ್ ಆಗಲಿದೆ. ಈಗಿರೋದಕ್ಕಿಂತ ಮುಂದೆ ಭಿನ್ನವಾಗಿ ಬದಲಾಗ್ತೀರಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀವು ಮುಂದೆ ಕ್ವೀನ್ ಥರ ಲೈಕ್ ಎನರ್ಜೀಸ್ನ ಹೊಂದಲಿದ್ದೀರಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ತಾವು ಆರ್ಡ್ರ್ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಜೊತೆ ಕೈಯಲ್ಲಿ ಬ್ರಾಸ್ಲೆಟ್ನ ಹಾಕ್ಕೊಳ್ಳಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಮಕ್ಕಳ ಬಗ್ಗೆ ಯಾರಾದರೂ ಮಕ್ಕಳಿದ್ರೆ ಮಕ್ಕಳ ಬಗ್ಗೆ ಸ್ವಲ್ಪ ಕೇರ್ ಮಾಡಿ, ಹುಷಾರಾಗಿರಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದು ಎಲ್ಲಾದರೂ ಮುಂದೆ ನೀವು ಜರ್ನಿ ಮಾಡ್ತಕ್ಕಂಥ ಚಾನ್ಸಸ್ ಇದ್ದಾವೆ. ಎಲ್ಲಾದರೂ ಹೊರಗೆ ಹೋಗಬೇಕು ಅಂತ ದಿಢೀರನೇ ಆ ಥರ ಸಿಚುವೇಶನ್ ಬರಲಿದ್ದಾವೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿಮಗೆ ಇನ್ನೂ ಸ್ಟ್ರೆಂತ್ ತುಂಬಾ ಇದ್ದು ಅದನ್ನು ನೀವು ರಿಯಲೈಸ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಏನು ಸ್ಟ್ರೆಂತ್ ಇದೆ ಅನ್ನೋದನ್ನು ನೀವು ರಿಯಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಸೋಲ್ ಮತ್ತು ಮೈಂಡಿಗೆ ಕೆಪಾಸಿಟಿ ಎಷ್ಟಿದೆ ನಿಮ್ಮ ಆ ಥರ ಅದನ್ನು ರಿಯಲೈಸ್ ಮಾಡ್ಕೊಳ್ಳಿ, ನಿಮಗೆ ಮುಂದೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ವೃಶ್ಚಿಕ ರಾಶಿಗೆ ಏಂಜಲಿಕ್ ಗೈಡೆನ್ಸ್ ಏನಿದೆ, ಇಂಟ್ಯೂಷನ್ ಅಂತ ಇದೆ. ಐ ಟ್ರಸ್ಟ್ ಮೈ ಇಂಟ್ಯೂಷನ್ ಆ್ಯಂಡ್ ಇನ್ನರ್ ವಿಸ್ಡಮ್ ಅಂತ ಇದೆ. ತಮಗೆ ಹೆಚ್ಚು ಬುದ್ಧಿ ಇದ್ದು ಇಂಟ್ಯೂಷನ್ ಎಲ್ಲ ಗೊತ್ತಾಗ್ತಿರುತ್ತೆ. ಆದರೆ ನೀವು ನಿಮಗೆ ಕೊಡ್ತಕ್ಕಂಥ ಇಂಟ್ಯೂಷನ್ ಮೇಲೆ ನಿಮಗೆ ನಂಬಿಕೆ ಇರಲ್ಲ. ಸೊ ನಿಮಗೆ ಕೊಡ್ತಕ್ಕಂಥ ಇಂಟ್ಯೂಷನ್ ಮೇಲೆ ನೀವು ನಂಬಿ ನಿಮಗಿರೋ ಬುದ್ಧಿನ, ನಿಮ್ಮಲ್ಲಿ ಇರ್ತಕ್ಕಂಥ ಬುದ್ಧಿ ಮತ್ತು ಉಪಯೋಗಿಸ್ಕೊಳ್ಳಿ. ಇಂಟ್ಯೂಷನ್ನ ನಂಬಿ ವರ್ಕ್ ಮಾಡಿ, ಅದ್ರ ಮೇಲೆ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ಧನುಸ್ಸು ರಾಶಿ. ತಾವೇನಾದರೂ ಕೆಲಸ ಮಾಡಬೇಕು ಅಂತ ಇದ್ದರೆ ಅದ್ರ ಬಗ್ಗೆ ನೀವು ಆ್ಯಕ್ಷನ್ ತೊಗೊಳ್ಳಿ, ಅದರಲ್ಲಿ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ಯೂನಿವರ್ಸ್ ಕೂಡ ತಮಗೆ ಹೆಲ್ಪ್ಫುಲ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನಿಮಗೆ ಮುಂದೆ ಸಕ್ಸಸ್ ಆಗುತ್ತೆ ಅಂತಂದು. ಜೊತೆಗೆ ತಮಗೇನಾದರೂ ಹುಷಾರು ತಪ್ಪೋ ಸಾಧ್ಯತೆಗಳಿದ್ದಾವೆ, ಅಥವಾ ತಾವು ಸ್ವಲ್ಪ ಲೋನ್ಲಿಯಾಗಿ ಫೀಲ್ ಆಗ್ತಕ್ಕಂಥ ಚಾನ್ಸಸ್ ಇದ್ದಾವೆ. ಜೊತೆಗೆ ಸ್ವಲ್ಪ ಫೈನಾನ್ಷಿಯಲಿ ಬಗ್ಗೆನೂ ವಿಚಾರ ಮಾಡ್ತಕ್ಕಂಥದ್ದು, ಅದ್ರ ಇಂಪ್ರೂವ್ಮೆಂಟ್ಸಿಗೆ ಏನು ಬೇಕೋ ಆ ಥರ ವಿಚಾರ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಮತ್ತು ನೀವು ಏನಾದರೂ ಹುಷಾರು ತಪ್ಪಿದ್ರೆ ಅದರಿಂದ ಹೊರಗಡೆ ಬರ್ತೀರ ಕೂಡ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿಮಗೆ ಯೂನಿವರ್ಸ್ ಕಡೆಯಿಂದ ಒಂದು ಒಳ್ಳೆಯದಾದ ಆಫರ್ ಬರಲಿದೆ ಅಂತ ಇದೆ. ನಿಮ್ಮ ಯೋಗ್ಯತೆಗೆ ತಕ್ಕನಾಗೆ ಒಂದು ಗುಡ್ ಆಫರ್ ಬರುತ್ತೆ ನಿಮಗೆ ಅಂತ ಹೇಳ್ತಿದ್ದಾರೆ. ಅದು ಡಿವೈನೇ ತಮಗೆ ಅದನ್ನೆಲ್ಲ ಅಲೈನ್ ಮಾಡಿಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಧನಸ್ಸು ರಾಶಿಗೆ ಏಂಜಲಿಕ್ ಗೈಡೆನ್ಸ್ ಏನಿದೆ ಚೆಕ್ ಮಾಡೋಣ. ಪೀಸ್ ಅಂತ ಇದೆ. ಐ ಆಮ್ ಅಟ್ ಪೀಸ್ ವಿತ್ ಮೈ ಸೆಲ್ಫ್ ಆ್ಯಂಡ್ ದ ವರ್ಲ್ಡ್ ಅರೌಂಡ್ ಮೀ ಅಂತ ಇದೆ. ಎಲ್ಲ ತಮಗೆ ಕೆಲಸಗಳು ಎಲ್ಲ ಗೋಜಲು ಅನ್ನಿಸ್ತಾ ಇರುತ್ತೆ, ಎಲ್ಲ ಹರಿಯಪ್ಪ ಆ ಥರ ಏನೋ ಲೈಕ್ ತಮಗೆ ಶಾಂತಿ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು, ಸೊ ನೀವು ಸಾಧ್ಯವಾದಷ್ಟು ಶಾಂತವಾಗಿರೋದಕ್ಕೆ ಟ್ರೈ ಮಾಡಿ. ಮತ್ತು ನಿಮ್ಮ ಸುತ್ತಮುತ್ತಲು ಎನ್ವಿರಾನ್ಮೆಂಟ್ ಏನಿದೆ ಅಲ್ಲ ಅದನ್ನು ಕೂಡ ಶಾಂತವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ಮಕರ ರಾಶಿ. ತಮಗೂ ಕೂಡ ಯಾವುದಾದ್ರೂ ಆಫರ್ ಬರೋದಿದೆ, ಎಸ್ಪೆಷಲಿ ಎಮೋಷನಲ್ ರಿಲೇಟಬಲ್ ಆಗಿ ಅದಕ್ಕೆ ತಕ್ಕಂತೆ ಯೂನಿವರ್ಸ್ ಏನಾದರೂ ಒಂದು ನಿಮಗೆ ಆಫರ್ ಕೊಡಿಸ್ತಾರೆ ಅಂತ ಹೇಳ್ತಿದ್ದಾರೆ. ಅದರಿಂದ ನಿಮಗೆ ತುಂಬಾ ಖುಷಿ ಉಂಟಾಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನೇನು ಫೈನಾನ್ಷಿಯಲಿ ಎಲ್ಲ ರಿಚ್ ಆಗಿರ್ತೀರ, ಫೈನಾನ್ಷಿಯಲ್ ಕೂಡ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನಾದರೂ ತಮಗೆ ಆಕ್ಸಿಡೆಂಟಲಿ ಆಗಿ ಸಡನ್ನಾಗಿ ಯಾವುದಾದ್ರೂ ಸ್ವಲ್ಪ ಹರ್ಟ್ ಆಗ್ತಕ್ಕಂಥ ವಿಷಯನ ಕೇಳ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಿದ್ದಾರೆ. ತಮಗೆ ಅದು ತುಂಬ ಸ್ವಲ್ಪ ಹರ್ಟ್ ಆಗ್ಬೋದು, ಅಥವಾ ತಮಗೆ ಬರೋ ಮೆಸೇಜಿಂದ ಏನಂದರೆ ನೀವು ನಿಮ್ಮ ಲೈಫ್ನಲ್ಲಿ ಬೇಸಿಕ್ನಿಂದ ಅಥವಾ ಬೇಸ್ನಿಂದ ಸ್ಟ್ರಾಂಗ್ ಆಗಿರಿ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಮೆಡಿಟೇಷನ್, ಧ್ಯಾನ, ಪೂಜೆ, ದೇವ್ರ ನಾಮ ಜಪ ಇದನ್ನೆಲ್ಲ ಮಾಡೋದ್ರಿಂದ ತಾವೆಲ್ಲ ಮೈಂಡ್ ತುಂಬ ಸ್ಟ್ರಾಂಗ್ ಆಗ್ತೀರಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ತಾವು ಇಲ್ಲಿನೂ ಅದೇ ಬಂದಿದೆ, ದೇವರ ಪ್ರಾರ್ಥನೆ ಮಾಡಿ, ನಿಮಗೆ ರೆಸ್ಟ್ನ ಅವಶ್ಯಕತೆ ಇದೆ, ಫ್ಯಾಮಿಲಿ ಸಪೋರ್ಟ್ ಇರುತ್ತೆ, ಅಥವಾ ಫ್ಯಾಮಿಲಿಗೆ ತಾವು ಇಷ್ಟು ದಿನ ಎಲ್ಲ ಮಾಡಿದರೆ ಈಗ ತಮಗೂ ಸ್ವಲ್ಪ ವಿಶ್ರಾಂತಿ ಅವಶ್ಯಕತೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ದೇವರನ್ನು ಪ್ರಾರ್ಥನೆ ಮಾಡೋದು ಮರಿಬೇಡಿ,
ತಮಗೆ ಏನೇ ಸಿಚುವೇಶನ್ಸ್ಗಳು ಎದುರಾಗಲಿ ದೇವರನ್ನು ಪ್ರಾರ್ಥಿಸಿ, ದೇವರನ್ನ ಮೊರೆ ಹೋಗಿ ಅಂತ ಹೇಳ್ತಿದ್ದಾರೆ. ಸೊ ಮಕರ ರಾಶಿಗೆ ಏನಿದೆ ಏಂಜಲಿಕ್ ಗೈಡೆನ್ಸ್ ಅಂತ ನೋಡೋಣ. ಮೈಂಡ್ಫುಲ್ನೆಸ್ ಅಂತ ಇದೆ. ಐ ಪ್ರಾಕ್ಟೀಸ್ ಮೈಂಡ್ಫುಲ್ನೆಸ್ ಆ್ಯಂಡ್ ಲೈವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಅಂತ ಇದೆ. ಅಂದರೆ ತಾವು ತಮ್ಮ ಸುತ್ತಮುತ್ತಲು ಏನು ಇರ್ತೀವಿ ಅದ್ರ ಕಡೆ ಎಲ್ಲ ಗಮನ ಕೊಡಿ, ಬಟ್ ಜಡ್ಜ್ ಮಾಡಬೇಡಿ, ಅದ್ರ ಕಡೆ ಅಬ್ಸರ್ವೇಷನ್ ಇರಲಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇನ್ನರ್ ಪೀಸ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಪ್ರೆಸೆಂಟ್ ಸಿಚುವೇಷನಲ್ಲಿ ಫುಲ್ಲಿ ಇದ್ದು ಅದನ್ನು ಏನಿದೆಯೋ ಅದನ್ನು ನೀವು ಒಪ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಮತ್ತು ನಿಮ್ಮ ತಲೆಯಲ್ಲಿ ಏನು ವಿಚಾರಗಳು ಬರ್ತಿದೆಯೋ ಅಥವಾ ಎಮೋಷನ್ಸ್ ಏನಿದೆಯೋ ಅದನ್ನೆಲ್ಲ ಕ್ಯೂರಿಯಾಸಿಟಿಯಿಂದ ಅಬ್ಸರ್ವ್ ಮಾಡಿ, ಬಟ್ ಜಡ್ಜ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನು ನೀವು ಒಪ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ಒಟ್ಟಾರೆಯಲ್ಲಿ ಏನಾದರೂ ಇರಲಿ ಮೈಂಡ್ಫುಲ್ಲಾಗಿ ವಿಚಾರವಾಗಿ ಗಮನ ಇಟ್ಟು ಅಬ್ಸರ್ವ್ ಮಾಡ್ಕೊಳ್ಳಿ, ಬಟ್ ಪೀಸ್ಫುಲ್ಲಾಗಿರಲಿ ಮೈಂಡ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ರಾಶಿ ಕುಂಭರಾಶಿ. ಕುಂಭರಾಶಿಗೆ ಅಷ್ಟೇ ಯೂನಿವರ್ಸ್ ಕಡೆಯಿಂದ ತಮಗೇನೋ ಒಂದು ಆಪರ್ಚುನಿಟೀಸ್ ಬರುತ್ತೆ, ಅದನ್ನು ನೀವು ತಾವು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ತಾವು ಗ್ರೂಪಲ್ಲಿ ವರ್ಕ್ ಮಾಡೋ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದಾರೆ. ಗ್ರೂಪ್ ಕಮ್ಯುನಿಕೇಷನ್ ಮಾಡಿ ನಿಮ್ದೇನು ಪ್ಲ್ಯಾನ್ಸ್ ಇದೆ ಅದ್ರ ಮೇಲೆ ವರ್ಕ್ ಮಾಡೋದಕ್ಕೆ ಶೇರ್ ಮಾಡ್ಕೊಳ್ಳಿ ಥಾಟ್ಸ್ ಎಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಸ್ವಲ್ಪ ಹುಷಾರಾಗಿರಿ, ತಮ್ಗೆ ಯಾರಾದ್ರೂ ಬ್ಯಾಕ್ ಸ್ಟಾಪ್ ಮೋಸ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಿದ್ದಾರೆ. ಮತ್ತು ಹರಿಬರಿನಲ್ಲಿ ವರ್ಕ್ ಮಾಡಬೇಡಿ, ಸ್ವಲ್ಪ ವಿಚಾರ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಕುಂಭರಾಶಿಗೆ ಏನಿದೆ ಡಿವೈನ್ ಗೈಡೆನ್ಸ್ ಅಂತ ಇದೆ. ಸೆಲ್ಫ್ ಎಕ್ಸ್ಪ್ರೆಷನ್ ಅಂತ ಇದೆ. ಐ ಎಕ್ಸ್ಪ್ರೆಸ್ ಮೈ ಅಥೆಂಟಿಸಿಟಿ ಆ್ಯಂಡ್ ಕ್ರಿಯೇಟಿವಿಟಿ ಅಂತ ಇದೆ. ಅಂದರೆ ತಾವು ಏನು ಅನ್ನೋದನ್ನು ತಮ್ಮ ಟ್ರೂ ಸೆಲ್ಫ್ನ ತಾವು ಒಪ್ಕೊಳ್ಳಿ ಅಂತ ಇದೆ. ಜೊತೆಗೆ ತಮ್ಮ ಪ್ರಾಮಾಣಿಕತೆ, ತಮ್ಮಲ್ಲಿ ಏನು ಒಳ್ಳೆಯ ಗುಣಗಳಿದಾವೆ ಸತ್ಯನ ಅದನ್ನು ಒಪ್ಕೊಂಡು ಅದರಿಂದನೇ ಈ ಬೇರೆಯವ್ರ ಜೊತೆ ಕನೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಮತ್ತು ನೀವು ಕಾನ್ಫಿಡೆಂಟಾಗಿ ನಿಮ್ಮ ಫೀಲಿಂಗ್ಸ್ನ, ಎಮೋಷನ್ಸ್ನ ಪ್ರಾಮಾಣಿಕವಾಗಿ ನೀವು ಕಮ್ಯುನಿಕೇಟ್ ಮಾಡಿ, ಅದನ್ನು ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ತಮ್ಮ ಯುನಿಕ್ವಾದ ಕ್ರಿಯೇಟಿವಿಟಿಯಿಂದ ವರ್ಲ್ಡ್ನಲ್ಲಿ ಕಮ್ಯುನಿಕೇಟ್ ಮಾಡಿ, ಅದನ್ನು ಓಪನ್ನೆಸ್ ಆಗಿ ತಮ್ಮ ಯುನಿಕ್ನೆಸ್ನ ವರ್ಲ್ಡಿಗೆ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ಮೀನರಾಶಿ. ಮೀನರಾಶಿ ಅವರು ತಾವು ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀರಾ ಏನನ್ನು ಪಡ್ಕೊಳ್ಳೋದಕ್ಕೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಿದರೆ ತಮಗೆ ಬೇರೆ ಯಾವ್ದು ಕಡೆ ಗಮನ ಇಲ್ಲ ಆ ಥರ ತೋರಿಸ್ತಾ ಇದೆ. ಸೊ ನೆಕ್ಸ್ಟ್ ಬಂದು ತಾವು ಹಾರ್ಡ್ ವರ್ಕರ್ ಆಗಿದೆ, ಅದ್ರ ಮೇಲೇ ನೀವು ವರ್ಕ್ ಮಾಡಿ ಸಕ್ಸಸ್ ಪಡ್ಕೊಳ್ಳಿ. ಸ್ವಲ್ಪ ಎಲ್ಲೂ ಕನಿಂಗ್ ಆ ಥರ ಮಾಡಬೇಡಿ, ಅಥವಾ ಇನ್ನೊಬ್ರಿಗೆ ಹರ್ಟ್ ಮಾಡಿ ಮುಂದೆ ಬರಬೇಕು ಅಂತ ಶಾರ್ಟ್ಕಟ್ ದಾರಿ ಏನು ಹಿಡಿಬಾರ್ದು ಅಂತ ಹೇಳ್ತಿದ್ದಾರೆ. ಜೊತೆಗೆ ಅಥವಾ ತಮಗೆ ಯಾರಾದ್ರೂ ಮೋಸ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಆ ಥರ ತೋರಿಸ್ತಾ ಇದೆ. ಇವೆರಡರಲ್ಲಿ ಯಾವುದು ತಮಗೆ ಸೆಟ್ ಆಗುತ್ತೋ ನೋಡ್ಕೊಳ್ಳಿ, ನಿಮ್ಮ ಎನರ್ಜಿಸಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು. ತಮಗೆ ತುಂಬಾ ಕೆಪಾಸಿಟಿ ಇದ್ದು ಎಷ್ಟೇ ಜವಾಬ್ದಾರಿಯನ್ನಾಗಲಿ ನಿಭಾಯಿಸ್ತಕ್ಕಂಥ ಸಾಮರ್ಥ್ಯದವರಾಗಿರ್ತೀರ. ಬಟ್ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ನೋಡಿಬಿಟ್ಟು ಅವೆರಡರಲ್ಲೂ ಚಾಯ್ಸ್ ಮಾಡ್ಕೊಂಡು ಒಳ್ಳೆಯದ್ರ ಕಡೆಗೆ ನೀವು ಮುನ್ನಡೆಯಿರಿ ಅಂತ ಹೇಳ್ತಾ ಇದ್ದಾರೆ. ಈ ಮೀನರಾಶಿಗೆ ಏಂಜಲಿಕ್ ಗೈಡೆನ್ಸ್ ಏನಿದೆ, ಸೆಲ್ಫ್ ರಿಫ್ಲೆಕ್ಷನ್ ಅಂತ ಇದೆ. ಐ ರಿಫ್ಲೆಕ್ಟ್ ಆನ್ ಮೈ ಥಾಟ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಆ್ಯಂಡ್ ಲರ್ನ್ ಫ್ರಮ್ ದೆಮ್ ಅಂತ ಇದೆ. ಸೊ ತಮ್ಮನ್ನು ತಾವು ನೋಡ್ಕೊಳ್ಳಿ, ತಮ್ಮ ಎಕ್ಸ್ಪೀರಿಯೆನ್ಸಿಂದ ಏನೇನು ಕಲ್ತಿದ್ದೀರಾ, ತಮ್ಮಲ್ಲಿ ಏನು ನಾಲೆಡ್ಜ್ ಇದೆ ಅದ್ರ ಬಗ್ಗೆ ಒಂದು ನೀವು ಇನ್ನರ್ ವಿಷನ್ನ ಮಾಡಿಕೊಂಡು ನಿಮ್ಮ ಗುಡ್ ಹೈಯೆಸ್ಟಿಗೆ ನೀವು ಪ್ರಯತ್ನ ಪಡಿ, ಮುನ್ನಡೆಯಿರಿ ಅಂತ ಇದೆ. ಸೊ ಸೆಲ್ಫ್ ರಿಫ್ಲೆಕ್ಷನ್ ಅಂದರೆ ನಿಮ್ಮನ್ನು ನೀವು ಅನಲೈಸ್ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ಕ್ಲಾರಿಟಿ ತೊಗೊಂಡ್ಬಿಟ್ಟು ಸೆಲ್ಫ್ ಅವೇರ್ ಆಗಿ ನಿಮ್ಮನ್ನು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ವೀಕ್ಷಕರೇ, ಇಲ್ಲಿವರೆಗೂ 12 ರಾಶಿಗಳ ಬಗ್ಗೆ ನೋಡಿದ್ವಲ್ವ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾವುದಾದ್ರೂ ತಮ್ಮ ಎನರ್ಜಿಸಿಗೆ ಮ್ಯಾಚ್ ಆಗಿದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು.